ಯಾವತ್ತೂ ಇಲ್ಲದ ಚಂಚಲತೆ ಇವತ್ತ್ಯಾಕೆ ನನ್ನನ್ನು ಕಾಡಿಸ್ತಾ ಇದೆ? ಯಾರೋ ಏನೋ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾರ ಮೇಲೆ ಈ ಪ್ರಯೋಗ ಮಾಡ್ತಾ ಇದ್ದಾರೆ? ಯಾರು ಮಾಡ್ತಾ ಇದ್ದಾರೆ? ಓ, ಶತ್ರುಘ್ನ ನಿನ್ನ ಸಹಾಯ ಕೋರಿ ಬಂದ ಅಂತ. ಅವನು ಮಾಡ್ತಾ ಇರೋದು ಸರಿಯೋ ತಪ್ಪು, ಅದರ ಸಾಧಕ ಬಾಧಕಗಳನ್ನ ಗುಣಿಸಿ ಬಾಗಿಸಿ ನೋಡಿದೆ. ಅವನ ಸಹಾಯಕ್ಕೆ ನಿಂತಿದೆಯಾ ಭೈರವ? ಕ್ಷುದ್ರ ದೇವತೆಗಳು ಕ್ಷಣಿಕವಾಗಿ ಗೆಲ್ಲಬಹುದು, ಆದರೆ ಅಂತಿಮವಾಗಿ ನಿಶ್ಚಯವಾಗಿ ನಿಶ್ಚಲವಾಗಿ ಗೆಲ್ಲೋದು ನಿಲ್ಲೋದು ದೇವತೆಗಳು ಮಾತ್ರ ಅನ್ನೋದು ಸತ್ಯ. ಒಂದು ವಿಷಯ ನಿನಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಒಂದು ಸಾರ್ವಕಾಲಿಕ ಸತ್ಯ ಅನ್ನೋದಿದೆ. ಮಾನವನ ನಿರ್ಧಾರಗಳಿಗಿಂತ ಆ ಪರಮಾತ್ಮನ ನಿರ್ಧಾರವೇ ಅಂತಿಮ. ಏನಾಯ್ತು? ಏನೂ ಇಲ್ಲ ಅಮೃತ. ಅತ್ತೆ, ನಾನು ನಿಮ್ಮನ್ನು ಯಾವತ್ತೂ ಅತ್ತೆ ಅಂತ ಅನ್ಕೊಂಡಿಲ್ಲ. ನನ್ನ ತಂದೆ ತಾಯಿ ಸ್ಥಾನನ ನೀವು ತುಂಬಿದ್ದೀರಾ. ನಿಮ್ಮಲ್ಲೇ ನನ್ನ ತಂದೆ ತಾಯಿನ ಕಾಣ್ತಾ ಇದ್ದೀನಿ. ಅಂಥದ್ರಲ್ಲಿ ನೀವು ಹೀಗೆ ನೋವು ಪಡೋದನ್ನ ನಾನು ಹೇಗೆ ನೋಡೋದಕ್ಕಾಗುತ್ತೆ ಹೇಳಿ? ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳಿ. ಪ್ರತಿ ವರ್ಷ ನಿಮ್ಮ ಮಾವ ನನ್ನ ಹುಟ್ಟುಹಬ್ಬನ ಅವ್ರ ಹುಟ್ಟುಹಬ್ಬ ಅನ್ನೋ ರೀತಿಲಿ ಆಚರಿಸ್ತಾ ಇದ್ರು. ಆದರೆ ಈ ಸಲ ಏನೋ ಕಾಟಾಚಾರಕ್ಕೆ ವಿಶ್ ಮಾಡಬೇಕಲ್ಲ ಅಂತ ವಿಶ್ ಮಾಡಿಬಿಟ್ಟು ಹೊಟ್ಟೋದ್ರು. ನಾನು ಇದನ್ನು ಅವರಿಂದ ನಿರೀಕ್ಷೆ ಮಾಡೇ ಇರಲಿಲ್ಲ ಅಮೃತ. ಅತ್ತೆ, ನಿನ್ನೆವರೆಗೂ ಮಾವ ಎಲ್ಲಿದ್ರು, ಹೇಗಿದ್ರು, ಯಾವ ಪರಿಸರದಲ್ಲಿದ್ರೋ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಮನೆಗೆ ಬಂದಿದ್ದಾರೆ. ಹಾಗೆ ಬಂದವ್ರಿಗೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಅಮೃತ, ನೀ ನನಗೆ ಸಮಾಧಾನ ಮಾಡೋಕ್ಕೋಸ್ಕರ ಈ ಮಾತನ್ನ ಆಡಬೇಡ. ನನಗೇನೋ ನಿಮ್ಮ ಮಾವ ಬೇಕು ಅಂತಲೇ ಈ ಥರ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲ ಅತ್ತೆ. ನಾಳೆ ನಿಮ್ಮ ಮದುವೆ ವಾರ್ಷಿಕೋತ್ಸವ ಅಲ್ವಾ? ನೋಡ್ತಾ ಇರಿ, ಅವರೇ ನಿಮಗೆ ಬಂದು ಹಾರೈಸ್ತಾರೆ. ನಿಜವಾಗ್ಲೂ? ನಿಜವಾಗ್ಲೂ. ನಾಳೆ ನಿಮ್ಮ ಮದುವೆ ವಾರ್ಷಿಕೋತ್ಸವ ಅಲ್ವಾ? ಅವರೇ ನಿಮ್ಗೆ ಏನಾದರೂ ಒಂದು ಉಡುಗೊರೆ ತಂದು ನಿಮಗೆ ಹಾರೈಸ್ತಾರೆ. ನೋಡ್ತಾ ಇರಿ. ಅತ್ತೆ, ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಸರಿನಮ್ಮ, ನಿನಗೋಸ್ಕರನಾದರೂ ನಾನು ನಗ್ನಗ್ತಾ ಇರ್ತೀನಿ, ಆಯಿತಾ? ಈಗ ತುಂಬ ಹೊತ್ತಾಯಿತು, ಹೋಗಿ ಮಲ್ಕೊ. ನೀವು ಹೋಗಿ ಮಲ್ಕೊಳ್ಳಿ ಅತ್ತೆ. ಬಾಬಾ, ಹೇಳು ಶತ್ರುಘ್ನ. ನೀವು ಹೇಳಿದ ಮಂತ್ರನ ನಾನು 1008 ಸಲ ಜಪ ಮಾಡಿದ್ದೀನಿ. ಸಂತೋಷ.
ತಗೋ ಇದನ್ನ. ನಾಗಿಣಿ 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 ಎಂದು 3 ಬಾರಿ ಹೇಳಿ ಈ ಹೋಮಕುಂಡಕ್ಕೆ ಇದನ್ನು ಅರ್ಪಿಸು. ನಾಗಿಣಿ 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 ನಾಗಿಣಿ. ಅಮೃತವ್ರೆ, ಅಮೃತವ್ರೆ ಏನಾಯ್ತು? ಯಾಕೆ ನಿಂತಿದ್ದೀರಾ? ಏನಾಯ್ತು? ಬನ್ನಿ. ಏನಾಯ್ತು ಅಮೃತವ್ರೆ? ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಚಡಪಡಿಕೆ, ಏನೋ ತಳಮಳ, ಏನೋ ಭಯ ಭಯ ಅಂತ ಅನ್ನಿಸ್ತಾ ಇದೆ. ಹೌದಾ? ಕಾರಣ ಏನು? ಅದಕ್ಕೆ ಕಾರಣ ಏನು ಅಂತ ನನಗೆ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಸರಿ ಸರಿ, ನೀವು ಗಾಬರಿ ಆಗ್ಬೇಡಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ. ನೀವು ಕುಡಿಯೋದಕ್ಕೆ ಏನಾಗುತ್ತಾರಲ್ಲ? ಸರಿ.
ಬರೀಲಿ ಕುಳಿತುಕೋ. ಶುರು ಮಾಡು. ಮಹಾಕಾಲ ಯಾಕೆ ಏನಾಯ್ತು? ಮತ್ತೆ ಹಾಗೆ ಆಯ್ತು. ಮತ್ತೆ ಹಾಗೆ ಆಯ್ತಾ? ಏನು ವಿಚಿತ್ರ. ಅಜ್ಜನವರೇ, ದಯವಿಟ್ಟು ನನ್ನ ಒಂಟಿಯಾಗಿ ಬಿಟ್ಟು ಎಲ್ಲೂ ಹೋಗ್ಬೇಡಿ. ಅಮ್ಮತವ್ರೆ, ನೀನು ಒಂಟಿಯಾಗ್ಬಿಟ್ಟು ಎಲ್ಲೂ ಹೋಗಲ್ಲ. ಇದ್ರು ನಿಮ್ ಜೊತೆನೆ, ಸತ್ರು ನಿಮ್ ಜೊತೆನೆ ಅಂತ ಯಾವಾಗಲೂ ನಿರ್ಧಾರ ಮಾಡಾಗೋಗಿದೆ. ಕುಡಿಯೋದಕ್ಕೆ ಹಾಲು ತರಕ್ಕೆ ಹೋಗ್ತಿದ್ದೆ ಅಷ್ಟೇ. ಇಲ್ಲ, ನಂದು ಹಾಲು ನೀರಿಗೆ ಏನು ಬೇಡ, ನನ್ನ ಜೊತೆ ಇರಿ ಸಾಕು ಅಷ್ಟೇ. ಸರಿ ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಗೆ ಹೆಂಗೆ ಮಾಡ್ಕೊಳ್ಳಿ ಬನ್ನಿ. ಮಾಡ್ಕೊಳ್ಳಿ. ಹೋಗ್ಬೇಡಿ. ನಾನೆಲ್ಲೂ ಹೋಗಲ್ಲ, ಇಲ್ಲೇ ಪಕ್ಕದಲ್ಲೇ ಮಲಗಿರ್ತೀನಿ. ಮಲ್ಗೆ. ಇವರು ಮನೆಗೆ ಬಂದಾಗಿಂದ ನಾನು ಗಮನಿಸ್ತಾನೇ ಇದ್ದೀನಿ. ಏನೋ ಕಳ್ಕೊಂಡವ್ರ ಥರ ಚಟ್ಪಡಿಸ್ತಿದ್ದಾರೆ. ಅದೇನು ಅಂತ ಇವರು ಹೇಳ್ತಾ ಇಲ್ಲ, ಏನು ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಏನಿರಬಹುದು? ಇವ್ರು ಎಲ್ಲಿ ಹೋಗಿರ್ಬಹುದು? ಮಾಡೋದನ್ನೆಲ್ಲ ಮಾಡಿಬಿಟ್ಟು ಹೇಗೆ ಪ್ರಶಾಂತವಾಗಿ ಮಲಗಿದೆಯಲ್ಲ. ನನಗೆ ಈ ಪ್ರಶಾಂತತೆ ಸಿಗೋದು ಯಾವಾಗ ಗೊತ್ತಾ? ನಾಗಮಣಿ ನನ್ನ ಕೈ ಸೇರಿದಾಗ. ರುದ್ರ, ಏ ರುದ್ರ, ಹೆದರ್ಬೇಡ.
ನಾನು ನಿನ್ನನ್ನು ಕೊಲ್ಲೋದಕ್ಕೆ ಬಂದಿಲ್ಲ. ನಿನ್ನ ಹತ್ರ ಮಾತಾಡಬೇಕು. ಬಾ ನನ್ನ ಜೊತೆ. ತೋಳು ನಂಬೋ ಕುರಿ ಅನ್ಕೊಂಡಿದ್ದ ನೀನು ನನ್ನನ್ನು? ಹಾ, ನೀನು ಕುರಿ ಅಲ್ಲ, ಕುತಂತ್ರಿ ನರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಗ ನಿನ್ನ ಮೇಲೆ ನನಗೆ ಬಂದ ಕೋಪಕ್ಕೆ ನಿನ್ನನ್ನು ಮುಗಿಸ್ಲೇಬೇಕು ಅಂತ ಬಂದಿದ್ದೆ. ಆದರೆ ಏನು ಮಾಡ್ತೀಯ, ನಿನ್ನ ಆಯುಸ್ ಗಟ್ಟಿ ಇತ್ತು, ಹಾಗೆ ಅದೃಷ್ಟ ಚೆನ್ನಾಗಿತ್ತು. ಅಮ್ಮ ಉಳಿಸ್ಕೊಂಡ್ಬಿಟ್ಲು. ನನಗೀಗ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ. ನಾನು ನಿನ್ನನ್ನು ಸಾಯಿಸ್ಬೇಕು ಅನ್ನೋ ಉದ್ದೇಶದಿಂದನೂ ಬಂದಿಲ್ಲ. ನಿನ್ನ ಜೊತೆ ಮಾತಾಡಬೇಕು. ಬಾ. ಇಲ್ಲ, ನಾನು ನಿನ್ನನ್ನು ನಂಬೋದಿಲ್ಲ. ನಾನು ಎಲ್ಲೂ ಹೊರಗಡೆ ಒಂಟಿಯಾಗಿ ಬರಲ್ಲ. ಮೊದಲು ನೀನಿಂದ ಹೋಗೋ, ಇಲ್ಲ ಅಂದರೆ ಕೂಗಿ ಎಲ್ಲರೂ ಎಬ್ಬಿಸ್ಬಿಡ್ತೀನಿ. ಒಳ್ಳೆ ಮಾತಿಗೆ ಭಕ್ತಿಯ ಅಂತ ಅಂದ್ಕೊಂಡೆ, ಆದರೆ ಬಗ್ಗೋ ಹಾಗೆ ಕಾಣ್ತಾ ಇಲ್ಲ. ಬಂಡ್ಗೆಟ್ಟ ದೇವರಿಗೆ ಎಂಡದ ಪೂಜೆ ಅಂತೆ. ನಿನ್ನನ್ನು ಹೇಗೆ ದಾರಿಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ನಿನ್ನ ಧ್ವನಿ ನಿನ್ನ ದೇಹದಿಂದ ಆಚೆ ಬರೋದಕ್ಕಿಂತ ಮೊದಲೇ ನಿನ್ನ ಜೀವ ಹಾರಿ ಹೋಗಿರುತ್ತೆ. ಯೋಚನೆ ಮಾಡು. ನನ್ನ ಜೊತೆ ಬಂದು ಮಾತಾಡ್ತೀಯೋ ಅಥವಾ ನಿನ್ನ ಪ್ರಾಣನ ನೀನೇ ಕಳ್ಕೊಳ್ತೀಯೋ? ಇಲ್ಲ, ನಾನು ಬರ್ತೀನಿ. ಇದು ಬದುಕೋರ್ ಲಕ್ಷಣ. ನಡಿ.